ಹಾಯ್ ಎಲ್ರಿಗೂ. ಇನ್ನೇನು ಶ್ರಾವಣ ಶುರುವಾಯಿತು ಅಲ್ವಾ? ನೋಡ್ತಾ ಇದ್ದಾಗೆ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಅಪ್ಪ, ಈ ಹಬ್ಬ ಅಂದರೆ ಎಲ್ಲ ಕಡೆ ಸಡಗರ ಸಂಭ್ರಮ ಅಲ್ವಾ? ಎಷ್ಟು ಸುಂದರವಾಗಿದೆ ನೋಡಿ ಲಕ್ಷ್ಮಿ, ಎಷ್ಟು ಚೆನ್ನಾಗಿ ಕೂರಿಸಿದಾರಲ್ವಾ? ನಮ್ಮ ಮನೆಯಲ್ಲೂ ಈ ವರ್ಷ ಲಕ್ಷ್ಮಿನ ಇನ್ನಷ್ಟು ಗ್ರ್ಯಾಂಡಾಗಿ ಕೂರಿಸ್ಬೇಕು ಅಂತ ಅಂದರೆ ಶ್ರೀ ಕನ್ನಿಕಾ ಬ್ಯಾಂಗಲ್ಸಿಗೆ ಭೇಟಿ ಮಾಡಿ. ಯಾಕಪ್ಪ, ಏನು ಸ್ಪೆಷಲ್ ಅಂತೀರಾ? ಈ ಸರಿ ಎಷ್ಟು ಹೊಸ ಥರ ಕಲೆಕ್ಷನ್ಸ್ ಬಂದಿದೆ ಕಣ್ರಿ. ನೀವೇ ನೋಡಿ, ಕಲೆಕ್ಷನ್ಸ್ ನೋಡಿ ಸುಸ್ತಾಗೋಯ್ತು ನಿಜವಾಗ್ಲೂ. ಏನಪ್ಪ ಆ ಥರ ಹೊಸ ಕಲೆಕ್ಷನ್ಸ್ ಬಂದಿರೋದು ಅಂತ ಕೇಳ್ತಾ ಇದ್ದೀರಾ? ಬನ್ನಿ, ಇಡೀ ಅಂಗಡಿನ ಸುತ್ತಾಡ್ಕೊಂಡು ಬರೋಣ. ಪ್ರತಿ ಸರಿ ಲಕ್ಷ್ಮೀ ಹಬ್ಬ ಬಂದಾಗೂ ಇಡೀ ಮಲ್ಲೇಶ್ವರಂ ಸುತ್ತಾಡಿ ಏನು ಬೇಕೋ ಎಲ್ಲ ತಂದ್ರೂ ಕೊನೆಗೇನೋ ಮಿಸ್ ಆಗಿದೆ ಅನ್ನೋ ಫೀಲಿಂಗ್. ಅದಕ್ಕೆ ಈ ಸರಿ ಕನ್ನಿಕಾ ಬ್ಯಾಂಗಲ್ಗೆ ವಿಸಿಟ್ ಮಾಡಿದ್ದು. ಯಾಕಂದರೆ ಎಲ್ಲ ಐಟಮು ಒಂದೇ ಹತ್ರ ಸಿಗುತ್ತಲ್ವಾ, ಮಿಸ್ ಆಗೋ ಚಾನ್ಸೇ ಇಲ್ಲ. ನೋಡ್ರಿ, ಎಷ್ಟು ವೆರೈಟೀಸ್ ಆಫ್ ಫ್ಲವರ್ಸು, ತೋರಣಗಳು, ಡಿಸೈನ್ಗಳು. ಅಪ್ಪ, ಸುಸ್ತಾಗೋಯ್ತು. ಬಾಗಿಲಿನ ತೋರಣಗಳು, ಹೂವಿನ ಹಾರಗಳಂತೂ ತುಂಬ ಕಲರ್ಸ್ ಮತ್ತು ಡಿಸೈನ್ಸಲ್ಲಿ ಇಲ್ಲಿ ಅವೈಲಬಲ್ ಇದೆ. ಹಾಗೆ ಬಾಗಿಲಿನ ತೋರಣಗಳಂತೂ ಮಾವಿನ ಎಲೆ ತೋರಣ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಈಗಲೇ ಹೆಂಗೆ ಹೇಳ್ತೀರಾ? ಒಂದು ಸರಿ ಶಾಪಿಗೆ ವಿಸಿಟ್ ಮಾಡಿ, ಆಮೇಲೆ ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮಾಡೋದಂತೂ ಖಂಡಿತ ಮರಿಬೇಡಿ. ಹರಟೆ ಹೊಡೆದಿದ್ದು ಸಾಕು ಅಲ್ವಾ, ಮತ್ತೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ. ನೋಡ್ರಿ, ಇಲ್ಲಿ ಪಿಕಾಕ್ಸು ಸ್ಟ್ಯಾಂಡ್ ಥರ ಬಂದಿದೆ. ಈ ಸರಿನ ಈ ಥರ ಕಲೆಕ್ಷನ್ಸ್ ನಾನು ನೋಡ್ತಾ ಇರೋದು. ನೋಡಿ, ಇದು ದೀಪದ ಸುತ್ತ ಇಡೋ ಡಿಸೈನು. ದೀಪ ದೊಡ್ಡದಾಗಿದ್ದರೆ ಚಿಕ್ಕದಾಗಿದ್ದರೆ ನಮ್ಮ ದೀಪ ಯಾವ ಸೈಜಲ್ಲಿ ಇರುತ್ತೋ ಆ ಸೈಜಲ್ಲಿ ವೆರೈಟೀಸ್ ಇರುತ್ತೆ. ಬಾಗಿಲು ಡಿಸೈನ್ಸಿಂದ ಹಿಡಿದು ಪಿಕಾಕ್ಸ್, ಒಂದು ಪ್ಯಾಕಲ್ಲಿ 2 ಪಿಕಾಕ್ಸ್ ಸಿಗುತ್ತೆ ನಮಗೆ. ದೇವಿ ಪಕ್ಕ ಆ ಕಡೆ ಈ ಕಡೆ ಇಡ್ಬೋದು. ಡಾಲ್ ಸ್ಟ್ಯಾಂಡ್ ನೋಡಿ ಎಷ್ಟು ಚಂದ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕಲೆಕ್ಷನ್ಸು. ನೀವೂ ವಿಸಿಟ್ ಮಾಡಿ. ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಅಂತೆ. ಅಷ್ಟೇ ಅಲ್ಲ, ಇನ್ನೂ ತುಂಬ ಇದೆ. ನೀವು ಬಂದು ಡೈರೆಕ್ಟಾಗಿ ನೋಡಿ ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದನ್ನು ತಗೋಬೋದು. ಅಷ್ಟೇ ಅಲ್ಲ ರೀ, ನಾವಿಲ್ಲಿ ದೇವರು ಮುಖವಾಡ ತೊಗೊಂಡು ಬಂದು ಕೊಟ್ಟರೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು, ಯಾವ ಥರ ಅಲಂಕಾರ ಬೇಕು ಆ ಥರ ರೆಡಿ ಮಾಡಿಕೊಡ್ತಾರೆ. ಹಾಗೆ ದೇವರಿಗೆ ಕುಚ್ಚಿಂದ ಹಿಡ್ದು, ಜಡೆಯಿಂದ ಹಿಡ್ದು, ಬಾಗಿಲು ತೋರಣದಿಂದ ಹಿಡ್ದು ಏನು ಬೇಕು ಎಲ್ಲನೂ ತಗೋಬೋದು. ಬರೀ ದೇವರು ಮುಖವಾಡ ಅಷ್ಟೇ ಅಲ್ಲ, ದೇವರಿಗೆ ಸೂಟ್ ಆಗೋ ಥರ ನಾವಿಲ್ಲಿ ಕಿರೀಟ ಕೂಡ ಮಾಡಿಸ್ಕೋಬೋದು. ನಿಜನಾ ಅಂತಿದ್ದೀರಾ? ಖಂಡಿತವಾಗ್ಲೂ ಕಣ್ರಿ. ನಮಗೆ ಯಾವ ಡಿಸೈನ್ ಬೇಕೋ ಹಾಗೆ ನಮ್ಮ ಲಕ್ಷ್ಮಿ ಮುಖವಾಡ ಯಾವ ಸೈಜಲ್ಲಿದೆಯೋ ಆ ಸೈಜಿಗೆ ಸೂಟ್ ಆಗೋ ಥರ ಕಸ್ಟಮೈಸ್ಡ್ ಕಿರೀಟ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲದೆ ಸರಗಳು, ಬಳೆಗಳು, ನಕ್ಲೆಸ್ಸು ಏನು ಬೇಕು. ಅಪ್ಪ, ಇಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಅಂತೂ ಸುಸ್ತಾಗೋದೆ ರೀ. ಜುಮ್ಕಿ ಥರ ಬೇಕಾ, ಆರ್ಟಿಫಿಷಿಯಲ್ ಥರ ಇರಬೇಕಾ, ಅಥವಾ ಗೋಲ್ಡ್ ಲುಕ್ ಕೊಡೋ ಥರ ಬೇಕಾ, ಮುತ್ತಿಂದು ಬೇಕಾ, ಯಾವ ಥರ ಬೇಕಂದ್ರೂ ಕಲೆಕ್ಷನ್ಸ್ ಇದೆ ರೀ ಇಲ್ಲಿ. ಜುಮ್ಕೀಸ್ ಕಲೆಕ್ಷನ್ಸ್ ಅಂತೂ ನೀವೇ ನೋಡ್ತಿದ್ದೀರಲ್ವಾ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನಮ್ಮ ಸ್ಯಾರಿಗೆ, ನಮ್ಮ ಟೇಸ್ಟಿಗೆ ಯಾವ ಥರ ಇಷ್ಟ ಆಗುತ್ತೋ ಎಲ್ಲ ಥರ ಕಲೆಕ್ಷನ್ಸು ಇಲ್ಲಿದೆ ರೀ. ಹಾಗೆ ನೋಡಿ, ದೇವರು ಕೂರ್ಸೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಕಳಶ ಇದೆ, ಮೂರ್ತಿಗಳಿದೆ, ಸ್ಟಿಕ್ಕರ್ಸ್ ಇದೆ ದೇವ್ರದ್ದು. ಹಾಗೆ ಹಬ್ಬಕ್ಕೆ ಬಂದು ಹೆಣ್ಮಕ್ಳನ್ನ ಹಾಗೆ ಕಳ್ಸೋಕ್ಕಾಗತ್ತಾ? ರಿಟರ್ನ್ ಗಿಫ್ಟ್ ಕೊಡಲೇಬೇಕು ತಾನೆ. ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಕೂಡ ಇಲ್ಲಿ ಸಿಗುತ್ತೆ ಕಣ್ರಿ. ಇದೇ ಹಬ್ಬ ಅದೇ ಹಬ್ಬ ಅಂದೆ, ಇದೇ ಫಂಕ್ಷನ್ ಅದೇ ಫಂಕ್ಷನ್ ಅಂತ ಹೇಳಿದೆ. ಯಾವುದೇ ಫಂಕ್ಷನ್ ಇರಲಿ, ಯಾವುದೇ ಹಬ್ಬ ಇರಲಿ, ಇಲ್ಲಿ ಬಂದರೆ ಎಲ್ಲ ಥರ ಐಟಮ್ಸ್ ಸಿಗೋದಂತೂ ಪಕ್ಕ. ಲಕ್ಷ್ಮಿ ಮುಖವಾಡ ಅಂತೂ ಯಾವ್ದು ತೊಗೊಳೋದು ಯಾವ್ದು ಬಿಡೋದು. ಆ ಕಲರ್ಸು, ಡಿಸೈನು, ಆ ಜ್ಯುವೆಲರ್ಸು, ಆ ಕಿರೀಟಕ್ಕೆ ಮಾಡಿದ ಅಲಂಕಾರ ನನಗಂತೂ ತುಂಬಾ ಇಷ್ಟ ಆಯಿತು ಕಣ್ರಿ. ಅಷ್ಟೇ ಅಲ್ಲ, ಇಲ್ಲಿ ನೋಡಿ, ಬ್ಯಾಂಗಲ್ಸ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಒಂದು ಕೆಲಸ ತಪ್ಪಪ್ಪ. ಇಷ್ಟಾದರೆ ಸಾಕಾ? ನಾವೂ ಸ್ವಲ್ಪ ರೆಡಿ ಆಗೋದು ಬೇಡವಾ? ಹಬ್ಬ ಅಂದಮೇಲೆ ನಾವು ಮಿಂಚದೇ ಇದ್ದರೆ ಹೇಗೆ? ನಮ್ಮ ಸೀರೆಗೆ ಮ್ಯಾಚ್ ಆಗೋ ಥರ ಕಲೆಕ್ಷನ್ಸ್ ಅಂತೂ ಸೂಪರಾಗಿದೆ ಕಣ್ರಿ. ಬ್ಯಾಂಗಲ್ಸ್ ಅಂತೂ ಪರ್ಫೆಕ್ಟ್ ಕಲರ್ ಬೇಕಾ? ನಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಪರ್ಫೆಕ್ಟ್ ಕಲರ್ ಬೇಕು ಅಂದರೆ ಖಂಡಿತ ಈ ಶಾಪಿಗೆ ವಿಸಿಟ್ ಮಾಡಿ. ಒಂದೇ ಕಲರಲ್ಲಿ ಅದೆಷ್ಟು ವೆರೈಟೀಸ್ ಅಂತೀರಾ, ಅದೆಷ್ಟು ಶೇಡ್ಸ್ ಅಂತೀರಾ. ಅಪ್ಪ, ನಿಜವಾಗ್ಲೂ ತುಂಬ ಒಳ್ಳೆ ಕಲೆಕ್ಷನ್ಸು. ಇಷ್ಟೇ ಅಲ್ಲದೆ ಕಾಸ್ಮೆಟಿಕ್ಸ್ ಮೇಲೆ 10% ಆಫರ್ ಕಣ್ರಿ. ಏನು ಕಾಗೆ ಹಾರಿಸ್ತಿದ್ಯಾ ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಇಲ್ಲಪ್ಪ. ಹಬ್ಬದ ಪ್ರಯುಕ್ತ ಅಂತ ಅಲ್ಲ,
ಯಾವಾಗ ಹೋದ್ರೂ 10% ಆಫರಲ್ಲಿ ಕಾಸ್ಮೆಟಿಕ್ಸ್ನ ಪರ್ಚೇಸ್ ಮಾಡ್ಬೋದು. ನಂದಂತೂ ಶಾಪಿಂಗ್ ಮುಗೀತಪ್ಪ. ಹಬ್ಬದಷ್ಟೇ ಅಲ್ಲ, ನನ್ನ ಶಾಪಿಂಗು ಕೂಡ ಮುಗೀತು. ಮತ್ತು ನಿಮ್ಮದು? ಇನ್ನೂ ಯಾಕೆ ಅಲ್ಲೇ ಕೂತಿದ್ದೀರಾ ಇಷ್ಟು ಹೇಳಿದ್ಮೇಲೂ? ಹೆಂಗಿದ್ರು ವೀಕೆಂಡ್ಸ್ ಬಂತು, ಶಾಪಿಂಗ್ ಶುರು ಹಚ್ಕೊಳೋದೆ ಅಲ್ವಾ? ಇಷ್ಟೇ ಅಲ್ಲ ರೀ, ಲಕ್ಷ್ಮಿದು ರೆಡಿ ಗೊಂಬೆಗಳು ಸಿಗುತ್ತೆ, ಡಾಲ್ ಥರ ಕೂರಿಸೋ ಅಂಥ ಗೊಂಬೆಗಳು ಸಿಗುತ್ತೆ. ಕೃಷ್ಣ ಜನ್ಮಾಷ್ಟಮಿ ಬೇರೆ ಬಂತಲ್ವಾ, ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಅಂಗಡಿ ಎಲ್ಲಿ ಬರುತ್ತೆ, ಹೊಸ ಕಲೆಕ್ಷನ್ಸ್ ಏನೇನು ಸಿಗುತ್ತೆ, ಇವ್ರ ಅಂಗಡಿಗೆ ಬಂದರೆ ಎಲ್ಲ ಶಾಪಿಂಗ್ ಮಾಡ್ಬೋದಾ? ಅವ್ರ ಬಾಯಲ್ಲೇ ಒಂದ್ಸರಿ ಕೇಳಿಬಿಡಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಚೂರು ಅಡ್ಜಸ್ಟ್ ಮಾಡಿಕೊಂಡು ಕೇಳ್ಕೊಂಬಿಡಿ. ನಮಸ್ತೆ, ನಾನು ಶ್ರೀ ಕನಿಕಾ ಬ್ಯಾಂಗಲ್ಸ್ 8th ಕ್ರಾಸ್ ಈಸ್ಟ್ ಪಾರ್ಕ್ ರೋಡಲ್ಲಿ ಇರೋದು. ಕನಿಕಾ ಪರಮೇಶ್ವರಿ ಟೆಂಪಲ್ ಇದೆ ಗೊತ್ತಾ, ಅದು ಆಪೋಸಿಟಲ್ಲಿ ಇರೋದು. ಮೇಡಮ್ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ವರಮಹಾಲಕ್ಷ್ಮಿ ಐಟಮ್ಸು. ನಮ್ಮ ಹತ್ರ ನಿಮಗೆ ಡೆಕೋರೇಟಿವ್ ಫೇಸಸ್ ಹೋಗುತ್ತೆ. ಲಕ್ಷ್ಮಿ ತಂದುಕೊಟ್ರೆ ನಿಮಗೆ ಡೆಕೋರೇಟಿವ್ ಮಾಡಿ ಕೊಡ್ತೀರಿ. ಅಂದರೆ ನೀವು ಯಾವ ಥರ ಕೇಳ್ತೀರೋ ಆ ಥರ ನಾವು ಡೆಕೋರೇಟಿವ್ ಮಾಡಿಕೊಡ್ತೀರಿ. ಸಿಂಪಲ್ ಆಗಬೇಕು ಅಂದರೆ ಸಿಂಪಲ್ ಆಗಿ ಮಾಡ್ಕೊಡ್ತೀವಿ, ಗ್ರ್ಯಾಂಡ್ ಬೇಕು ಅಂದರೆ ಗ್ರ್ಯಾಂಡ್ ಮಾಡ್ಕೊಡ್ತೀವಿ. ನೋಡ್ತೀರಾ ನೋಡಿ, ಇದು ಸಿಂಪಲ್ ಸ್ಯಾಂಪಲ್ ಪೀಸ್ ಇಟ್ಟಿದ್ದೀವಿ. ನಿಮಗೆ ತಾಂಜಾವೂರು ಪೇಂಟ್ ಬೇಕು ಅಂದರೆ ತಾಂಜಾವೂರು ಪೇಂಟು ಮಾಡ್ಕೊಡ್ತೀವಿ. ಆಮೇಲೆ ನೀವು ಕೇಳೋ ಡೆಕೋರೇಷನ್ ಸ್ಟೋನ್ ಬೇಕು ಅಂದರೆ ಸ್ಟೋನು, ಮ್ಯಾಟ್ ಫಿನಿಶಿಂಗಲ್ಲಿ ಬೇಕು ಅಂದರೆ ಮ್ಯಾಟ್ ಫಿನಿಶಿಂಗು, ಲೈಕ್ ನಿಮ್ಗೆ ಯಾವ ಥರ ಜ್ಯುವೆಲ್ಲರಿ, ಇಲ್ಲ ನೀವೇ ಜ್ಯುವೆಲ್ಲರಿ ತಂದು ಕೊಟ್ಟು ಮಾಡ್ಕೊಡ್ಕೊಡಿ ಅಂದರೆ ಮಾಡ್ಕೊಡ್ತೀರಿ, ಇಲ್ಲ ನಮ್ಮ ಹತ್ರ ಜ್ಯುವೆಲ್ಲರಿಯಲ್ಲಿ ಮಾಡ್ಕೊಡ್ಕೊಡಿ ಅಂದರೆ ನಿಮಗೆ ಮಾಡ್ಕೊಡ್ತೀರಿ. ನೋಡಿ ಅದೊಂದೇ ಅಲ್ಲ, ನಿಮಗೆ ಲೈಕ್ ಫ್ಲವರ್ಸ್ ಏನು ಬೇಕು, ಆರ್ಟಿಫಿಷಿಯಲ್ ಫ್ಲವರ್ಸ್ ನೋಡ್ತಿದ್ದೀರಲ್ಲ, ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸು ಸಿಗುತ್ತೆ ನಿಮಗೆ. ಡೆಕೋರೇಟಿವ್ ಬ್ಯಾಕ್ ಡ್ರಾಪ್ಸು ಇಲ್ಲ ಕಿರೀಟ ಇದೆ ನಿಮಗೆ. ನೋಡಿ ಎಲ್ಲ ನಿಮಗೆ ಇದರಲ್ಲೂ ತುಂಬ ಟೈಪ್ಸ್ ಇದೆ, ಒಂದೇ ಟೈಪ್ ಅಲ್ಲ, ನಿಮಗೆ ಕಸ್ಟಮೈಸಿಂಗು ಇದರಲ್ಲಿ ಮಾಡ್ಕೊಡ್ತಿರ್ಬೇಕು ಅಂದರೆ. ಇದೆಲ್ಲ ಬ್ಯಾಕ್ ಡ್ರಾಪ್ಸ್ ಇದೆ, ಇದೆಲ್ಲ ಫುಲ್ ಬ್ಯಾಕ್ ಡ್ರಾಪ್ಸು. ಅದೇ ಮೇಡಮ್ ಈಗ ಲೋಟಸ್ ಟೈಪಲ್ಲೇ ಬೇಕು ಅನ್ನೋರಿಗೆಲ್ಲ ಈ ಥರ ಸಿಗುತ್ತೆ ನಿಮಗೆ ಬ್ಯಾಕ್ ಡ್ರಾಪ್ಸು. ಕಡೆ ಇರೋದಕ್ಕೆ ಈ ಥರ ಫ್ಯಾನ್ಸು, ಪಿಕಾಕ್ಸು, ಪ್ಯಾರಟ್ಸು, ಎಲಿಫ್ಯಾಂಟ್ಸು ಈ ಥರ ಪಿಕಾಕ್ಸು, ಲೋಟಸ್ಸು. ಆಮೇಲೆ ಇದೆಲ್ಲ ಹೊಸ ಟೈಪ್ ಬಂದಿದೆ ನೋಡಿ. ದಿಯಾ ಇಡೋದಕ್ಕೆ ಸ್ಟ್ಯಾಂಡ್ ಬೇಕು ಅಂತ, ದಿಯಾ ಇಡೋದಕ್ಕೆ ಸ್ಟ್ಯಾಂಡ್. ಇದೆಲ್ಲ ವಾಲ್ ಸ್ಟಿಕ್ ಮೇಡಮ್ ಅಥವಾ ಸ್ಟ್ಯಾಂಡಿಗೆ ಇಡೋದು? ನಾರ್ಮಲ್ ಈ ಥರ ನಾವು ಮುಂದೆಗಡೆ ಲಕ್ಷ್ಮಿ ಮುಂದೆಗಡೆ ಇಡ್ತೀವಿ ಗೊತ್ತಾ, ಆ ಥರ ನೋಡಿ. ಇದು ದಿಯಾ ಸ್ಟ್ಯಾಂಡು. ಓಕೆ, ಇವಾಗ ದೀಪನ ಇದ್ರ ಕೆಳಗಡೆ ಇದ್ರ ಮೇಲೆ ಇಟ್ಟು ಅಲಂಕಾರ ಮಾಡೋದು. ಇಲ್ಲ ನಮಗೆ ನೆಲದ ಮೇಲೆ ಇಟ್ಟು ನನಗೆ ಸ್ವಲ್ಪ ದೊಡ್ಡದು ಕಾಣಿಸ್ತಿದೆ ಅಂತ ನೋಡಿ, ಈ ಥರ ಸಿಗುತ್ತೆ. ಸ್ಮಾಲ್ ಎಲಿಫೆಂಟ್ಸ್ ಇದೆ ನಮ್ಮ ಹತ್ರ. ಇದರಲ್ಲಿ ಕಲೆಕ್ಷನ್ಸ್ ತುಂಬ ಇದೆ ಮೇಡಮ್. ಸೈಜಸ್ ಇದೆ ಇದರಲ್ಲಿ. ಓಕೆ, ಸೈಜಸ್ ಇದೆ ಇದರಲ್ಲಿ, ಸ್ಮಾಲ್ ಇಂದ ಬಿಗ್ವರೆಗೂ ಇದೆ. ಈ ಥರ ಬೇಡಪ್ಪ ನಮಗೆ ಅಂತಂದರೆ ನಿಮಗೆ ಇದು ಸ್ಪಾಂಜ್ ಟೈಪು ನೋಡಿ, ಈ ಥರ ಲೋಟಸು ಸಿಗುತ್ತೆ. ಈ ಥರ ಲೋಟಸು ಸಿಗುತ್ತೆ. ನಮ್ಗೆ ಈ ಥರ ದೊಡ್ಡದು ಇನ್ನೂ ಬೇಕು ಅಂದರೆ ನಿಮಗೆ ದೊಡ್ಡದು ಸಿಗುತ್ತೆ. ಇದು ನಾವು ಸೈಜ್ ಇಟ್ಟಿಲ್ಲ ಅಷ್ಟೇ, ಇಲ್ಲಿ ದೊಡ್ಡದು ಬೇಕು ಅಂದರೆ ನಿಮಗೆ ನೋಡಿ. ಇದೆಲ್ಲ ಲೋಟಸ್ ಕೈ ಕಾಳು. ಇವಾಗ 4-5 ಬರುತ್ತೆ ಗೊತ್ತಾ, 2 ಲೋಟಸ್ ಇಟ್ಕೊಂಡಿರೋದು, ಆಮೇಲೆ ನಾರ್ಮಲ್ 2 ಹ್ಯಾಂಡು, ಆಮೇಲೆ ಕೈ ಕಾಲು ಫೋಲ್ಡ್ ಆಗಿರೋದು. ಇದೆಲ್ಲ ಸ್ಟ್ರೈಟ್ ಅಲ್ಲ, ಫೋಲ್ಡ್ ಆಗಿರೋದು ಇದೆಲ್ಲ ನೋಡಿ. ಈ ಥರ ಇರುತ್ತೆ. ನಿಮಗೆ ನಾರ್ಮಲ್ ಕೈ ಕಾಲು ಬೇಕು ಅಂದರೆ ನಾರ್ಮಲ್ ಕೈ ಕಾಲು ಸಿಗುತ್ತೆ. ಸಿಂಪಲ್ ಚಿಕ್ಕದು, ಸ್ಮಾಲು, ಬಿಗ್ಗು, ಮೀಡಿಯಮ್ಮು ಎಲ್ಲ ಸೈಜಸ್ಸು ಸಿಗುತ್ತೆ ನಿಮಗೆ. ಈ ಥರದಲ್ಲಿ ಕಲೆಕ್ಷನ್ಸ್ ಜಾಸ್ತಿ ಇದೆ ಮೇಡಮ್. ನಿಮಗೆ ಶಾಪ್ ವಿಸಿಟ್ ಮಾಡಿ, ಒಂದಷ್ಟು ಥರ ಇಲ್ಲಿ ನಮ್ಮ ಶಾಪ್ ಬಂದರೆ ನಿಮಗೆಲ್ಲ ಐಟಮ್ಸು ಸಿಗುತ್ತೆ. ಬಾಳೆ ಕಂಬ ಸ್ಟ್ಯಾಂಡ್ಸ್ ಇದೆಲ್ಲ ಓಕೆ, ವೆರೈಟಿಯಾಗಿ ಬಂದಿದೆ. ಕೇಳಿಸ್ಕೊಂಡ್ರಿ ಅಲ್ವಾ? ಈ ಲಕ್ಷ್ಮಿ ಹಬ್ಬ ನಮ್ಮೆಲ್ಲರಿಗೂ ಶುಭ ತಂದುಕೊಡ್ಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.